ಹಲೋ, ನೀವು ಅಮ್ಮ ಜಾನು ಡೆಲಿವರಿ ಕಂಪನಿ ಕಡೆಯಿಂದ ಮಾತಾಡ್ತಾ ಇದ್ದೀರಾ? ಹೌದು ಸರ್, ಅಮ್ಮ ಜಾನು ಕೊರಿಯರ್ ಸರ್ವಿಸ್ ಕಡೆಯಿಂದ ನಿಮಗೆ ಸ್ವಾಗತ. ಹೇಳಿ ಸರ್, ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಬೇಕಾಗಿದೆ? ಯಾಕೋ ನನ್ನ ಪಾರ್ಸಲ್ ಇನ್ನೂ ಬಂದಿಲ್ಲ? ಸರ್, ನೀವು ಮೊದಲು ನಮ್ರತೆಯಿಂದ ಮಾತಾಡಿ. ಪರವಾಗಿಲ್ಲ, ಮಾತಾಡ್ಸೋ. ಸರ್, ನಾ ಹೇಳೋ ಅರ್ಥ ಶಾಂತಿಯಿಂದ ಮಾತಾಡಿ ಅಂತ. ಸರಿ, ಅವಳ ಹತ್ರನೇ ಮಾತಾಡ್ಸೋ. ಯಾರ ಅಪ್ಪನಿಗೂ ಹೆಸರಲ್ಲ ನಾನು. ಸರ್, ನಾನು ಹೇಳೋದೇನಂದ್ರೆ ಕೂಗಾಡ್ಬೇಡಿ, ತಣ್ಣಗ್ ಮಾತಾಡಿ. ಈಗ ಹೇಳಿ ನಿಮ್ ಕಷ್ಟ ಏನಂತ. 6 ದಿನ ಆಯ್ತು ಬುಕ್ ಮಾಡಿ, ಯಾಕಿನ್ನೂ ಡೆಲಿವರಿ ಮಾಡಿಲ್ಲ ನೀವು? ಅಲ್ಲಿ ಇಲ್ಲೆಲ್ಲೋ ಸಿಕ್ಕಾಕೊಂಡಿರ್ಬೇಕು ಸರ್. ನಮ್ ಕಡೆಯಿಂದ ಯಾವ್ದು ಡಿಲೇ ಇಲ್ಲ. 1-2 ದಿನ ವೇಟ್ ಮಾಡಿ ಸರ್, ಬರ್ತದೆ. ಯಾಕೆ ಕಾಯ್ಲಿ? ಪ್ರೀಮಿಯಂ ಡೆಲಿವರಿ ಹಣ ಕೊಟ್ಟಿದ್ದೀನಿ, ಯಾಕೆ ಕಾಯ್ಬೇಕು? ಅಯ್ಯೋ ಸರ್, ನಾನು ಚೆಕ್ ಮಾಡಿ ಅಪ್ಡೇಟ್ ಕೊಡ್ತೇನೆ. ಈಗ ದೊಡ್ಡ ದೊಡ್ಡ ಐಟಮ್ಗಳು ಮಾತ್ರ ಡೆಲಿವರಿ ಆಗ್ತಾ ಇದಾವೆ. ಚಿಕ್ಕ ಚಿಕ್ಕ ಐಟಮ್ಗಳಿಗೆಲ್ಲ ಸ್ವಲ್ಪ ಡಿಲೇ ಆಗ್ತಾ ಇದೆ. ನೀವ್ ಏನ್ ಬುಕ್ ಮಾಡಿದಿರ ಅಂತ ಕೇಳ್ಬೋದಾ ನಾವು? ಚಡ್ಡಿ ಆರ್ಡರ್ ಮಾಡಿದ್ದೆ ನಾನು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಚಡ್ಡಿ? ಯಾವ ಚಡ್ಡಿ? ಅಯ್ಯಲ್ಲಿ ಕಾಚಾ ವಿ ಶೇಪ್ ಕಾಚಾ. ಇಲ್ಲ, ಅರ್ಥ ಆಯ್ತು. ನೀವು ಚಡ್ಡಿ ಯಾಕೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರಿ? ಅಂಗಡಿಯಲ್ಲೇ ಹೋಗಿ ತಗೋಬೋದಿತ್ತಲ್ಲ. ನನಗೆ ಕಡಿಮೆ ಸಿಕ್ತು. ವಿ ಶೇಪ್ ಡಿಸೈನ್ ಚೆನ್ನಾಗಿತ್ತು. ನಿಮ್ಮ ಅಪ್ಪನ ಮನೆ ಗಂಟ ನಾನು ಹೋಯ್ತಲ್ಲೇ. ಮಕ್ಕಳಾಟ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಆನ್ಲೈನ್ ಸರ್ವಿಸ್ ನ. ಅರೆ, ಆನ್ಲೈನ್ ಇರೋದು ನಿಮ್ಮ ಸುಖಕ್ಕೋಸ್ಕರ. ಚಡ್ಡಿ ಲಂಗೋಟಿ ಖರೀದಿ ಮಾಡಕ್ಕಲ್ಲ. ಅಯ್ಯ, ಮಾರಾಟ ಮಾಡೋದನ್ನೇ ಬಂದ್ಮಾಡ್ರಯ್ಯ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಯಾವ್ದ್ರಲ್ಲೂ ನೋಡು ನಿಮ್ ಚಡ್ಡಿಗಳದೇ ಅಡ್ವರ್ಟೈಸ್. ಆ ಚಡ್ಡಿ ತಗೊಳ್ಳಿ, ಈ ಚಡ್ಡಿ ತಗೊಳ್ಳಿ ಅಂತ ನೋಡೇ ತಲೆ ಕೆಟ್ಟ ಹೋಗಿದೆ. ಅದ್ರಲ್ಲಿ ಮತ್ತೆ ಲಿಂಗಾರ ತಗೊಳ್ಳಿ ಅಂತ ಹೇಳ್ತಾರೆ. ನಾನು ಹಾಕೋದೇ ಇಲ್ಲ ಸರ್, ಅದನ್ನ ಲಾಂಜರಿ ಅಂತಾರೆ. ಹಾ, ಅದೇ ನೋಡ್ದ. ಈ ಅಡ್ವರ್ಟೈಸ್ ನವರು ನಮ್ಗೆ ಬಾಯಲ್ಲಿ ಹೇಳಕ್ಕೂ ಬರಲ್ಲ ಅಂತ ಅಡ್ವರ್ಟೈಸ್ ಗಳನ್ನೆಲ್ಲ ಕಳಿಸ್ತಾರೆ. ಅದೆಲ್ಲ ಎಲ್ಲಿ? ಬೇಗ ನಾನು ಚಡ್ಡಿ ಕಳಿಸು. ಬೆತ್ತಲೆ ಬೇರೆ ನಿಂತ್ಕೊಂಡಿದ್ದೀನಯ್ಯ. ವಿಷಯ ಅಯ್ಯಯ್ಯೋ. रुको जरा, सबर करो. बोल. Oh no! ಮಗ, ನೀನ್ ಹೆಂಗ್ ಸತ್ತೆ? ಚಳಿ ಜಾಸ್ತಿ ಆಗಿದ್ರಿಂದ ಸತ್ತ. ಹೋಗ್ಲಿ, ನೀನ್ ಹೆಂಗ್ ಸತ್ತೆ? ನನ್ನ ಹೆಂಡತಿ ಮೇಲೆ ನನಗೆ ತುಂಬಾ ಡೌಟ್ ಇತ್ತು. ಇದ್ಯಾವ್ದು ಹೊಸ ಪ್ರತಿಭೆ? ಅದಕ್ಕೆ ಒಂದಿನ ಆಫೀಸಿಂದ ಬೇಗ ಬಂದು ಮನೆಯೆಲ್ಲ ಚೆಕ್ ಮಾಡ್ದೆ. ಬೋನಿ ಮಕ್ಕಳು ಯಾರು ಸಿಗ್ಲೇ ಇಲ್ಲ. ಅದಕ್ಕೆ ನನ್ನ ಸರಿಯಾಗಿ ನಾನೇ ಸತ್ತೋಗ್ಬಿಟ್ಟೆ. ಲೌಡೆ ಫ್ರಿಜ್ ತೆಗ್ದಿದ್ರೆ ಇಬ್ರು ಉಳ್ಕೋತಾ ಇದ್ವಾ? मेरा 50% डोंट फॉरगेट. अबे तेरा 50% पक्का, मेरा 50%. बाकी बच्चे लोग बेली नागिन निकाली, मुन्ना बडोड़ा अलग. ಕುಡಿಯಕ್ ನೀರ್ ಬೇಕಂದ್ರೆ 8-10 ಕಿಲೋಮೀಟರ್ ಇಂದ ತರಬೇಕಿತ್ತು ನಮ್ಮೂರಿಗೆ. ಅದಕ್ಕೆ ನಮ್ಮೂರವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಹೆಂಗಾದ್ರೂ ಮಾಡಿ ನಮ್ಮೂರಾಗ ಒಂದು ಬಾವಿ ತೆಗ್ಸಿದ್ರೆ ನಾವು ಕುಡಿಯಕ್ ನೀರು ನಮಗೆ ಬರುತ್ತೆ. ಅದಕ್ಕೆ ನಾವು ಒಂದು ಬಾವಿ ತೆಗ್ಸ್ಬೇಕಂತ ಊರವರೆಲ್ಲ ಹೋಗಿ ಮುಖ್ಯಸ್ಥರಿಗೆ ಹೇಳಿದ್ರೆ ಅವ್ರ ಕಿವ್ಯಾಗ ಹಾಕೊಂಡಿಲ್ಲ. ಯಪ್ಪ, ಬಾವಿ ತೆಗ್ಸಕ ರೊಕ್ಕ ಜಾಸ್ತಿ ಬೇಕು, ನಮ್ಮ ಹತ್ರ ಇಲ್ಲ ಅಂತ ಮುಖ್ಯಸ್ಥರು ಹೇಳಿದಾಗ ಊರವರೆಲ್ಲ ತಾವೇ ಚಂದ ಹಾಕ್ಯಂಡ್ರು. ಮನೆಗೆ ಇಷ್ಟೊಂದು ಹಾಕ್ಯಂಡು ಬಾವಿ ತೆಗೆದು ಹೊಂಟ್ರು. ಬಾವಿ ತೆಗ್ತಾ ಇದಾರೆ. ಆದ್ರೆ ಬಾವಿಗೆ ಒಂದು ದೊಡ್ಡ ಕೊಲ್ ಬಂದ್ಬಿಡ್ತು. ಅದಕ್ಕೆ ಈ ಕೊಲ್ ಹೆಂಗ್ ತೆಗಿಬೇಕಪ್ಪ ಅಂತ ಅವ್ರು ಯೋಚನೆ ಮಾಡುವಾಗ ಒಬ್ಬ ದೊಡ್ಡ ಮನುಷ್ಯರು ಬಂದು ಹೇಳಿದ್ರು, ನಾನು ಕೊಲ್ ತೆಗಿದ್ರು, ನೀವು ಮನೆಗೆ ಹೋದ್ರು ಅಂದಾಗ ರಾತ್ರಿ ಸ್ವಲ್ಪ ಒಂದು 10 ಲೀಟರ್ ಪೆಟ್ರೋಲ್ ಅದ್ರಾಗ ಹಾಕಿದ್ರು. ಹಾಕಿ ಬೆಳಗ ಮುಂಜಾನೆ ಎಬ್ಸ್ಬಿಟ್ರು. ಈ ಬಾವ್ಯಾಗ ಪೆಟ್ರೋಲ್ ಬರಕಚ್ಚೈತೆ ಅಂದಾಗ ಊರವ್ರ ಮುಖ್ಯಸ್ಥರು ಇರ್ತಾರಲ್ಲ, ಅವ್ರು ಬಂದು ನಾನ್ ತೆಗಿಸ್ತೀನಿ ಬಾವಿ, ನೀನ್ ತೆಗಿಸ್ತೀನಿ ಬಾವಿ ಅಂತ ಬಾವಿ ತೆಗ್ಸ್ಬಿಟ್ರು. ಹಾಯ್ ಫ್ರೆಂಡ್ಸ್, ಸಾನ್ವಿಕಾ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಮಸ್ತ್ ರೆಡಿ ಆಗಿ ಶಾಲೆಗೆ ಹೋಗಕ್ಕೆ ರೆಡಿ ಆದ್ಲು. ಯಾಕಪ್ಪ ಅಂದ್ರೆ ಇದಕ್ಕಿಂತ ಮುಂಚೆ ಅವ್ರ ಪೇರೆಂಟ್ಸು ಮತ್ತೆ ಪ್ರಿನ್ಸಿಪಲ್ಲು ಬೈದಿದ್ರು, ಬೇಸ್ ಓದಕ್ಕಲ್ಲ, ಚೆನ್ನಾಗಿ ಓದಕ್ಕಲ್ಲ, ಲೇಟಾಗಿ ಬರ್ತಿ ಅಂತ. ಅದಕ್ಕೆ ರೆಡಿ ಆಗಿ ಅವ್ರ ಅಪ್ಪ ಅಮ್ಮಗೆ ಬಾಯ್ ಹೇಳಿ ಬರ್ತಾಳ. ಬಾಗ್ಲ ಹತ್ರ ಮಳೆ ಜೋರ್ದಾರ್ ಮಳೆ ಬರಕಚ್ಚೈತೆ. ಅದಕ್ಕೆ ಅವ್ರ ಅಪ್ಪನ ತಕ್ಕ ಹೋಗಿ ಹೇಳ್ತಾಳ, ಅಪ್ಪಾಜಿ ಮಳೆ ಬರಕಚ್ಚೈತೆ, ನಾನು ಸ್ಕೂಲ್ಗೆ ಹೋಗ್ಬೇಕು, ನಾನು ಬೇಸ್ ಓದಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ಅದಕ್ಕೆ ಬಿಟ್ಟು ಬರ್ರಿ ಅಂತ. ಅವ್ರಪ್ಪ ಹೇಳ್ತಾನ, ಏನಮ್ಮ ಮಳೆ ಬರಕಚ್ಚೈತೆ, ಹೆಂಗ್ ಮಾಡೋಣ ಅಂದಾಗ ಏಮ್ಮ ಹೇಳ್ತಾಳ, ಇಲ್ಲ ನನ್ಗೆ ಬಿಟ್ಟು ಬರ್ರಿ, ನಿಮ್ ಕಾರ್ನಾಗ ಬಿಟ್ಟು ಬರ್ರಿ ಅಂದಾಗ ಆಯ್ತು, ಅವಳು ಕಾರ್ನಾಗ ಬಿಟ್ಟು ಬರ್ತೀನಿ. ಒಂದು ವಿಷಯ ನೆನಪಿಡ್ಕ, ಇವತ್ತು ಭಾನುವಾರ ಐತೆ, ಇವತ್ತು ಸಾಲಿ ಇಲ್ಲ, ಇಷ್ಟೊಂದು ಆಕ್ಟಿಂಗ್ ಮಾಡಬೇಡಮ್ಮ ಸಾನ್ವಿಕಾ.
ಮಗನ್ ಫೋನ್ ನೋಡ್ತಾ ಇದ್ದೆ, ಯಾರೋ ಹುಡುಗಿ ಚಿಂಗ್ ಊಟ ಆಯ್ತಾ ಅಂತ ಮೆಸೇಜ್ ಹಾಕ್ಬಿಟ್ಟ. अच्छा so 1 plus 1 equals 2, right? Now in today's lesson we're going to be taking addition, and that concludes today's lesson. ಅಮ್ಮ, ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗ್ ತಂದು ಕೊಡ್ತೀನಮ್ಮ. ಅಮ್ಮ, ಅರ್ಜೆಂಟ್ ಆಗಿ ಒಂದು 500 ರೂಪಾಯಿ ಕೊಡಮ್ಮ. ಸಹನಾಳ ತಮ್ಮ ಪಪ್ಪು ಸಾಲಿಗೆ ಹೋತಿದ್ದ. ದಾರ್ಯಾಗ ಕಾಲಿಗೆ ಒಂದ್ ಹಾವು ಕಚ್ತು. ಅವ್ನಿಗೆ ಸಿಟ್ಟು ಬಂದು ಕಾಲ್ ತಾಂಡ ಹಾವಿನ ಮುಂದೆ ಇಟ್ಟು ಹೇಳ್ದ, ಹಾವು ಎಷ್ಟ್ ಕಚ್ತೀಯ ಕಚ್ ಅಂದಾಗ ಹಾವು 2-3 ಬಾರಿ ಕಚ್ಚಿ ಕೇಳ್ತು, ನೀನ್ ಮನುಷ್ಯನ ದೆವ್ವನ, ಎಷ್ಟು ಬಾರಿ ಕಚ್ಚಿದ್ರು ಏನು ಆಗಬಲ್ತಲ್ಲ ಅಂದಾಗ ಪಪ್ಪು ಹೇಳ್ದ, ನಾನ್ ಮನುಷ್ಯನೇ, ಆದ್ರೆ ನನ್ ಕಾಲ್ ಐತಲ್ಲ ಅದು ಪ್ಲಾಸ್ಟಿಕ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಕಿಯನ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಭೋಲೆನಾಥ್, ಜೈ ಭೋಲೆನಾಥ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಲೋ, ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್, ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ ತುಂಬಾ ಬಿಸಿಲು ಇರೋದಕ್ಕೆ ನಾವು ಕೇಳ್ತಾ ಇರೋದು, ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವಡೆ ಮಿಂಟರ್ ಕುಡ್ದವನೆ. ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು, ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದು ಇಲ್ಲೆಲ್ಲ ಸುತ್ತಾಗ್ತದೆ. ಟ್ರಾನ್ಸ್ಫಾರ್ಮರ್ ಏನು ಸುತ್ತಾಯ್ತು? ಅದೇನೋ ನನಗೆ ಹೇಳ್ಬಿಟ್ಟ ಸುತ್ತಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟೊತ್ತ? ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು, ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರ ನನ್ ಮಗನ 1 ಅವರ್ ಆ ಬಿಸಿಲ ನಾನೇ ನಿದ್ದೆ ಮಾಡೋದು? ಒಂದ್ ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಬಿಡ್ದೋನೆ, ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮಗನ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.